ಎಲ್ಲರಿಗೂ ನಮಸ್ಕಾರ. ನಿಜಕ್ಕೂ ಹೇಳಬೇಕು ಅಂದರೆ ಪೀನಟ್ ಬಟರ್ ಹಣ್ಣಿನ ಬಗ್ಗೆ ಕಳೆದ ವಾರದವರೆಗೆ ನನಗೆ ಏನೂ ಗೊತ್ತೇ ಇರಲಿಲ್ಲ. ಕಳೆದ ವಾರ ತ್ರಿಶೂರು ಸಮೀಪ ಬಟಾನಿಕಲ್ ಗಾರ್ಡನ್ ಒಂದಕ್ಕೆ ಭೇಟಿ ಕೊಟ್ಟಿದ್ವಿ. ಸುತ್ತಾ ಇರುವಾಗ ಒಂದು ಪುಟ್ಟು ಮರದಲ್ಲಿ ಕೆಂಪು ಹಳದಿ ಗೊಂಚಲು ಗೊಂಚಲು ಹಣ್ಣು ಬಿಟ್ಟಿತ್ತು. ತಿನ್ನಬೇಕು ಅನಿಸಿದ್ರು ಭಯ ಆಯಿತು, ಏನಪ್ಪ ಇದು ಅಂತ. ಹಾಗೆ ಅದ್ರ ಕೆಳಗೆ ಫಲಕದಲ್ಲಿ ನೇಮ್ ಎಲ್ಲ ನೋಡಿದ್ವಿ. ಬಟಾನಿಕಲ್ ನೇಮ್ ಎಲ್ಲ ಇರುತ್ತಲ್ಲ, ಎಕ್ಸ್ಪ್ಲೇನ್ ಮಾಡಿದ್ದು ಅದರಲ್ಲಿ ಬರೆದಿತ್ತು. ಅದನ್ನು ಹಾಗೆ ಗೂಗಲ್ ಮಾಡಿದ್ವಿ. ಎಡಿಬಲ್ ಫ್ರೂಟ್ ಅಂತ ಇತ್ತು, ಬಟ್ ಆದರೂ ಧೈರ್ಯ ಬಂದಿಲ್ಲ. ನೆಕ್ಸ್ಟು ಅರುಣ್ ಲಾಲ್ ಅಂತ ಅಲ್ಲಿದು ನ್ಯಾಚುರಲಿಸ್ಟ್ ಸಿಕ್ಕಿದಾಗ ಕೇಳಿದ್ವಿ ಅದ್ರ ಬಗ್ಗೆ. ಅವರು ವಿವರಿಸಿದರು, ಇದು ಪೀನಟ್ ಬಟರ್, ಇದರ ಹಣ್ಣಿನ ಮೂಲ ದಕ್ಷಿಣ ಅಮೇರಿಕಾ ಅಂತೆ, ಪೆರು ಹೀಗೆಲ್ಲ ಅಲ್ಲೆಲ್ಲ ಬೆಳೀತಾರಂತೆ. ಈಗ ನಮ್ಮ ಕರ್ನಾಟಕ, ಕೇರಳದ ಕೆಲವೆಡೆ ಬೆಳೆಯುತ್ತಿದ್ದಾರೆ. ಸಾಕಷ್ಟು ಬಿಸಿಲು ನೀರು ಇದ್ದರೆ ಆರಾಮಾಗಿ ಮರ ಬೆಳೆದು ಫಲ ಕೊಡುತ್ತಂತೆ. ಉಷ್ಣವಲಯ, ಸಮಶೀತೋಷ್ಣವಲಯದ ಬೆಳೆ. ಇನ್ನು ಇಷ್ಟೆಲ್ಲ ಕೇಳಿದ ಮೇಲೆ ಆಕರ್ಷಕ ಹಣ್ಣನ್ನು ತಿನ್ನದಿರೋಕ್ಕಾಗತ್ತಾ? ಹಾಗೆ ಒಂದೊಂದು ಬಾಯಿಗೆ ಹಾಕೊಂಡ್ರೆ ಆಹಾ, ಟೇಟ್ ಕಡಲೆ ಬೀಜದ ಬೆಣ್ಣೆಯ ಪರಿಮಳ ಜೊತೆಗೆ ಸಿಹಿ ರುಚಿ. ಪ್ರಕೃತಿ ಮಾಯಾಜಾಲ ನೋಡಿ ಅಂತ ಹೆಂಗಿದೆ ಅಂತ. ನಾವೆಲ್ಲ ಪೀನಟರ್ ಕಡಲೆ ಶೇಂಗಾನ ಅರ್ದು ಪೀನಟ್ ಬಟ್ರ್ ಮಾಡಿದರೆ, ಪ್ರಕೃತಿ ನೇರವಾಗಿ ಹಣ್ಣನ್ನು ಬಾಯಿಗೆ ಹಾಕೊಂಡ್ರೆ ಇದೇ ರುಚಿ ಕೊಡುತ್ತೆ. ಆ ರೀತಿ ಮಾಡಿದೆ ಅಲ್ವಾ? ಈಗ ನೀವು ಈಗಾಗಲೇ ಇದರ ರುಚಿ ಸವಿದಿದ್ದೀರಾ? ಕಾಮೆಂಟ್ ಬಾಕ್ಸಲ್ಲಿ ಹಾಗಿದ್ರೆ ತಿಳಿಸಿ. ಇನ್ನು ಈ ಸುಂದರ ಬೊಟಾನಿಕಲ್ ಗಾರ್ಡನ್ ಎಲ್ಲಿದು ಅಂತ ಊಹೆ ಮಾಡೋಕ್ಕಾಗತ್ತಾ? ಅದನ್ನು ತಿಳಿಸಿ.